ಸೈಟ್ ಅನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಕುಮಾರ್ ನಾಯಕ್ ಅವರ ಕರ್ತವ್ಯ ಲೋಪಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇವರ ಬಗ್ಗೆ ಎದ್ದಿರುವಂತಹ ಪ್ರಶ್ನೆಗಳು ಮತ್ತು ಫೈಂಡಿಂಗ್ಸ್ ಏನು ಹೇಳ್ತಾ ಇದೆ ಅನ್ನೋದರ ಡೀಟೇಲ್ಸ್ ಈಗ ಬಂತು ನೋಡಿ. ಮುಡಾ ಸೈಟ್ ಹಂಚಿಕೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿದಾರಲ್ಲ, ಅದರಲ್ಲಿ ಅವರು ಅಧಿಕಾರಿಗಳ ತಪ್ಪು ಯಾವ್ಯಾವ ರೀತಿ ಇದೆ ಅನ್ನೋದನ್ನ ಹೇಳೋ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಂದಿನ ಮೈಸೂರು ಜಿಲ್ಲಾಧಿಕಾರಿ ಆಗಿದ್ದಂತಹ ಕುಮಾರ್ ನಾಯಕ್ ಅವರು ಹಲವು ಸ್ತರದಲ್ಲಿ ಕರ್ತವ್ಯ ಲೋಪವನ್ನು ಮಾಡಿದ್ದಾರೆ ಅನ್ನೋದು ಲೋಕಾಯುಕ್ತ ಅಧಿಕಾರಿಗಳ ಆರೋಪ. ಲೋಕಾಯುಕ್ತ ವರದಿಯಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳ ಬಗ್ಗೆ ಕರ್ತವ್ಯ ಕ್ಷಮತೆಯ ಬಗ್ಗೆ ಪ್ರಶ್ನೆಗಳು ಎತ್ತಲಾಗಿದೆ. ಕುಮಾರ್ ನಾಯಕ್ ವಿರುದ್ಧ ಶಿಸ್ತು ಕ್ರಮಕ್ಕೂ ಕೂಡ ಲೋಕಾಯುಕ್ತ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಭೂ ಪರಿವರ್ತನೆಗೆ ಅಂದು ಮಲ್ಲಿಕಾರ್ಜುನ ಸ್ವಾಮಿ ಅರ್ಜಿಯನ್ನು ಹಾಕೊಂಡಿರ್ತಾರೆ. ಈ ವೇಳೆ ಮೈಸೂರು ಜಿಲ್ಲಾಧಿಕಾರಿ ಮತ್ತು ಮೂಡಾದ ಆಡಳಿತಾಧಿಕಾರಿಯಾಗಿ ಕುಮಾರ್ ನಾಯಕ್ ಇರ್ತಾರೆ. ಸ್ಥಳ ಪರಿಶೀಲನೆ ಮಾಡದೆ ವರದಿಯನ್ನ ಕುಮಾರ್ ನಾಯಕ್ ಅವರು ಸಲ್ಲಿಸಿದ್ದಾರೆ. ಇದು ಹಲವು ಎಡವಟ್ಟುಗಳಿಗೆ ಕಾರಣ ಆಯಿತು. ಇವರದ್ದೇ ಕಾರಣಕ್ಕೋಸ್ಕರ ಮುಂದಾದಂತಹ ಎಲ್ಲಾ ರಾದ್ಧಾಂತಗಳಿಗೂ ಇವರೇ ನೇರ ಹೊಣೆ ಅನ್ನೋ ಅರ್ಥದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಬಟ್ ಸ್ಥಳ ಪರಿಶೀಲನೆ ಮಾಡದೆ ಹಂಗೆ ಇವರು ಎಲ್ಲ ಅರ್ಜಿಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ನಾವು ಸ್ಪಾಟ್ ವಿಸಿಟ್ ಮಾಡಿದೀನಿ ಅಂತ ರಿಪೋರ್ಟ್ ಅನ್ನು ಕೊಡ್ತಾರೆ ಅಂದ್ರೆ ಇವ್ರ ಮೇಲೆ ಬೀರ್ದಂತಹ ಪ್ರಭಾವ ಯಾವ ಮಟ್ಟದ್ದು ಯಾರ್ದು ಅನ್ನೋದು ಕೂಡ ಸೆಕೆಂಡ್ ಪ್ರಶ್ನೆ, ಅಟ್ಯಾಚ್ಡ್ ಕ್ವೆಶ್ಚನ್ ಆಗ್ಬಿಡುತ್ತಲ್ಲ. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಪ್ರತಿ ಹಂತದಲ್ಲೂ ಕೂಡ ಲೋಕಾಯುಕ್ತದ ರಿಪೋರ್ಟ್ ಹೇಳ್ತಾ ಇದೆ. ಬಟ್ ಯಾರಿಗೋಸ್ಕರ ಮಾಡಿದ್ರು ಅನ್ನೋದು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಸುಮ್ನೆ ಅಲ್ಲಿ ರಿಪೋರ್ಟ್ಗಳನ್ನ ಕೊಡೋದಕ್ಕೆ ಸಾಧ್ಯ ಇದೆಯಾ? ಬೇಸಿಕ್ ಕ್ವೆಶ್ಚನ್ ಎಲ್ರಿಗೂ ಕೂಡ. ಈಗಂತೂ ಲೋಕಾಯುಕ್ತ ವರದಿ ಬಗ್ಗೆ ಇನ್ನೂ ಅನೇಕ ಪ್ರಶ್ನೆಗಳು ಏಳುವಂತೆ ಮಾಡ್ತಾ ಇದೆ. ಕರ್ತವ್ಯ ಲೋಪದ ಬಗೆಗೆ ಉಲ್ಲೇಖ ಮಾಡಿರುವಂತಹ ಅಂಶಗಳು ನೋಡಿ. ಇಡಿ ಕೂಡ ರೇಸ್ ಮಾಡಿದ್ದು ಇದೇ ಪ್ರಶ್ನೆಯನ್ನ. ಸ್ಪಾಟ್ ವಿಸಿಟ್ ಮಾಡದೆ ಆಲ್ರೆಡಿ ಲೇಔಟ್ ಆಗಿರುವಂತಹ ಜಾಗವನ್ನ ಕೃಷಿ ಭೂಮಿ ಅಂತ ಹೆಂಗೆ ಜಿಲ್ಲಾಧಿಕಾರಿಗಳಾಗ ಕೊಟ್ರು, ಇದಕ್ಕೇನು ಹೇಳ್ತೀರಿ ನೀವು ಅಂತ ಒಂದು ಇಂಟ್ರೀಮ್ ರಿಪೋರ್ಟ್ ಅನ್ನ ಈ ಕಡೆಗೆ ಲೋಕಾಯುಕ್ತಕ್ಕೆ ಸಲ್ಲಿಕೆ ಎಲ್ಲ ಮಾಡಿ ಪ್ರಶ್ನೆಯನ್ನು ಕೇಳಿದ್ರು. ಈಗ ಸೇಮ್ ಪ್ರಶ್ನೆಗೆ ಲೋಕಾಯುಕ್ತ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ. ಇವ್ರದ್ದು ಅಧಿಕಾರಿಗಳ ತಪ್ಪು ಅನ್ನೋದನ್ನ ಇಲ್ಲೂ ಹೇಳೋ ಕೆಲಸ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ಪ್ರಶ್ನೆ ಇರೋದು ಬಹಳ ಸಿಂಪಲ್. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಪ್ರತಿಪಾದಿಸ್ತಾನೆ ಇದೆ ಲೋಕಾಯುಕ್ತದ ಪ್ರತಿ ಪುಟದ ವರದಿ ಕೂಡ. ಬಟ್ ಯಾರಿಗೋಸ್ಕರ ತಪ್ಪು ಮಾಡಿದ್ರು, ಯಾರಿಗೋಸ್ಕರ ಎಡವಿದ್ರು ಅನ್ನೋದಕ್ಕೆ ಮಾತ್ರ ನಮ್ಗೆ ಇಲ್ಲಿ ತನಕ ಉತ್ತರ ಸಿಕ್ಕಿಲ್ಲ. ಎನಿವೇಸ್, ಈಗ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಶಿಫಾರಸ್ ಮಾಡಿದ್ದಾರೆ ಇವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಅಂತ. ಏನು ಕ್ರಮ ಆಗೋ ಸಾಧ್ಯತೆ ಇದೆ? ಮುಂದೆ ಇದು ಯಾವ ರೀತಿ ತಿರುವನ್ನು ಪಡ್ಕೊಳ್ಳುತ್ತೆ ಅಂತ? ಖಂಡಿತವಾಗಿ ಮಮತಾ, ಯಾಕಂದ್ರೆ ಪ್ರಮುಖವಾಗಿ ಇಡಿ ಫೈಂಡಿಂಗ್ಸ್ ಅನ್ನ ಇದೇ ಕೂಡ ಮಾಡಿದಂಥದ್ದು. ಯಾಕಂದ್ರೆ ಇಡಿ ಅಧಿಕಾರಿಗಳು ತಮ್ಮ ವರದಿಯನ್ನು ಕೊಡೋ ಸಂದರ್ಭದಲ್ಲಿ ಇದೇ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ರು. LNT ಕಂಪ್ನಿಯು ಕೂಡ ಸಾಕಷ್ಟು ಮೋಸವನ್ನ ಮಾಡಿದೆ. ಅದಾದ ನಂತರ ಬಂದಂತ ಆಡಳಿತಾಧಿಕಾರಿ, ಮೂಡದ ಆಡಳಿತಾಧಿಕಾರಿಯಾದಂಥ ಕುಮಾರ್ ನಾಯಕ್ ಅವರು ಕೆಲಸವನ್ನು ಮಾಡೋ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಅಕ್ರಮವನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವನ್ನ ಹೇಳ್ತಾ ಹೋಗ್ತಾರೆ. 2005ರಲ್ಲಿ ಮಾಳಿಗೆ ಶಂಕರ್ ಆಗಿನ ತಹಶೀಲ್ದಾರ್ ಇರ್ಬೋದು ಮತ್ತು ಆಗಿನ DC ಆಗಿದ್ದಂಥ ಕುಮಾರ್ ನಾಯಕ್, ಸಿದ್ದಪ್ಪಾಜಿ, ಇವರೆಲ್ಲರೂ ಕೂಡ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಸಿದ್ದಪ್ಪಾಜಿ, ಇವರೆಲ್ಲರೂ ಕೂಡ ಏನು ಆ ಸ್ಥಳಕ್ಕೆ ಭೇಟಿಯನ್ನು ಕೊಡೋದೇ ಇಲ್ಲ. 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದು ಅದರಲ್ಲಿ ನನ್ನ ಕೃಷಿ ಭೂಮಿ ಏನಿದೆ, ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯಾಗಿ ಅಂದ್ರೆ ಅದನ್ನ ಸೈಟ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದಷ್ಟು ಅವಕಾಶಗಳಿದಾವೆ, ಅವಕಾಶನ ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಮನವಿಯನ್ನ ಮಾಡ್ಕೊಂಡ ಸಂದರ್ಭದಲ್ಲಿ ಆ ಮಾಳಿಗೆ ಶಂಕರ್ ಇರ್ಬೋದು, ಸಿದ್ದಪ್ಪಾಜಿ ಇರ್ಬೋದು, ಕುಮಾರ್ ನಾಯಕ್ ಖುದ್ದು DC ಕುಮಾರ್ ನಾಯಕ್ ಅವರು ಇರ್ಬೋದು, ಇವ್ರು ಯಾರು ಕೂಡ ಸ್ಥಳ ಪರಿಶೀಲನೆಯನ್ನ ಮಾಡೋದಿಲ್ಲ. ಏನು ತಮ್ಮ ಕಚೇರಿಯಲ್ಲೇ ಕೂತ್ಕೊಂಡು ಅದನ್ನ
ಸೈನನ್ನ ಮಾಡಿ ಕ್ಲಿಯರೆನ್ಸ್ ಅನ್ನ ಕೊಡುವಂಥದ್ದು. ಅಂದ್ರೆ 2005 ನಂತರ ಅದು ಕೃಷಿಯೇತರ ಭೂಮಿಯಾಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ಅದು ಯಾರ ವಿಚಾರಕ್ಕಾಗಿ ಮತ್ತು ಯಾರ ಒತ್ತಡಕ್ಕಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ತಮ್ಮ ಅಂತಿಮ ವರದಿಯಲ್ಲಿ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಅಂದ್ರೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕುಮಾರ್ ನಾಯಕ್ ಇರ್ಬೋದು, ಜೊತೆಗೆ ಅವರ ಜೊತೆಯಲ್ಲಿದ್ದಂಥ ಬೇರೆ ಬೇರೆ ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಕೂಡ ಯಾವ ವಿಚಾರಕ್ಕಾಗಿ ಈ ಕೃತ್ಯವನ್ನ ಮಾಡಿದ್ದಾರೆ, ಜೊತೆಗೆ ಇವರ ಮೇಲೆ ಯಾರು ಒತ್ತಡವನ್ನು ಬೀರಿದ್ದಾರೆ ಅನ್ನೋದ್ರ ಬಗ್ಗೆ ಮುಂದಿನ ತನಿಖಾ ಹಂತದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ಹೇಳ್ತಾ ಇರುವಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಇವರು ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ತಮ್ಮ ತನಿಖಾ ವರದಿಯಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಆ ತನಿಖಾ ವರದಿಯಲ್ಲಿ ಉಲ್ಲೇಖವನ್ನು ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ಅಧಿಕಾರಿಗಳು ಕೂಡ, ಕುಮಾರ್ ನಾಯಕ್ ಇರ್ಬೋದು, ಮಾಳಿಗೆ ಶಂಕರ್ ಇರ್ಬೋದು, ಸಿದ್ದಪ್ಪಾಜಿ ಇರ್ಬೋದು, ಈ ಎಲ್ಲ ಅಧಿಕಾರಿಗಳು ಕೂಡ ಈಗಾಗಲೇ ಏನೋ ನಿವೃತ್ತರಾಗಿದ್ದಾರೆ. ಆಗಿರೋ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಯಾವ ರೀತಿಯ ಕಾನೂನು ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಸರ್ಕಾರ ನಿರ್ಧಾರವನ್ನ ಮಾಡಬೇಕಾಗಿರುವಂಥದ್ದು. ಮಮತಾ. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಇದೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪವನ್ನ ಇನ್ನೂ ಕೆಲವರು ಮಾಡಿದ್ದಾರೆ. ಕುಮಾರ್ ನಾಯಕ್ ಮಾತ್ರ ಅಲ್ಲದೆ, ಹಾಲಿ ಸಂಸದ ಕುಮಾರ್ ನಾಯಕ್ ಅಲ್ಲದೆ ಇನ್ನೂ 3 ಜನರ ವಿರುದ್ಧ ಕೂಡ ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖಿಸಲಾಗಿದೆ. ಮಾಳಿಗ ಶಂಕರ್ ಜೊತೆಗೆ ಸಿದ್ದಪ್ಪಾಜಿ, ನಿವೃತ್ತ ರೆವೆನ್ಯೂ ಇನ್ಸ್ಪೆಕ್ಟರ್, ಇವರೆಲ್ಲರದ್ದು ಕೂಡ ಇಲ್ಲಿ ಕರ್ತವ್ಯ ಲೋಪ ಆಗಿದೆ. ಶಂಕರಪ್ಪ ಭೂಮಾಪಕ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಕೂಡ ಆಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಈ ಹೆಸರುಗಳಲ್ಲಿ ತುಂಬಾ ಜನ ಸೇವೆಯಿಂದ ನಿವೃತ್ತಿಯಾಗಿ ಆಲ್ಮೋಸ್ಟ್ ಒಂದು 3 ವರ್ಷ 4 ವರ್ಷ ಎಲ್ಲ ಆಗಿದೆ. ಈಗ ಲೋಕಾಯುಕ್ತ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿರೋದು ಇವ್ರ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಪ್ರಶ್ನೆ. ಸಾಧ್ಯ ಇದೆಯಾ ಆ ಥರ, ಅಥವಾ ಕೈ ಬಿಡೋ ಚಾನ್ಸಸ್ ಇದೆಯಾ? ಏನ್ ಸಾಧ್ಯತೆ ಜಾಸ್ತಿ ಇದೆ? ಮಮತಾ, ಏನಂದ್ರೆ ಪ್ರಮುಖವಾಗಿ ಈಗಾಗಲೇ ಇವರೆಲ್ಲರೂ ಕೂಡ ಸೇವಾ ನಿವೃತ್ತಿಯನ್ನು ಹೊಂದಿರುವಂಥವ್ರು. ಸೇವಾ ನಿವೃತ್ತಿಯನ್ನು ಹೊಂದಿ ಈಗಾಗಲೇ ತಹಶೀಲ್ದಾರ್ ಆಗಿದ್ದಂಥ ಮಾಳಿಗೆ ಶಂಕರ್ ಅವರು 10 ವರ್ಷ ಆಗಿದೆ. ಜೊತೆಗೆ ಕುಮಾರ್ ನಾಯಕ್ ಅವರ ನಿವೃತ್ತಿಯಾಗಿ ಕೂಡ ಈಗಾಗಲೇ 5-6 ವರ್ಷ ಆಗೋಗಿರುವಂಥದ್ದು. ಸಿದ್ದಪ್ಪಾಜಿ ಅವರು ಈಗಾಗಲೇ ಏನು ಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಇವರ ವಿರುದ್ಧ ಯಾವ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳಿಲ್ಲ. ಯಾಕೆಂದ್ರೆ ಇಲಾಖಾ ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇಲಾಖಾ ತನಿಖೆಯನ್ನು ಮಾಡಲಿಕ್ಕೆ ಅವರು ಯಾರು ಕೂಡ ಸರ್ಕಾರಿ ಸೇವೆಯಲ್ಲಿ ಇಲ್ಲ. ಸರ್ಕಾರಿ ಸೇವೆ ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ. ಸೇವಾ ನಿವೃತ್ತಿಯನ್ನು ಹೊಂದ ಬಳಿಕ ರಾಜ್ಯ ಸರ್ಕಾರ ಇವರ ವಿರುದ್ಧ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಯಾಕೆಂದ್ರೆ ಏನು ಲೋಕಾಯುಕ್ತದ ಅಧಿಕಾರಿಗಳು ಇವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಏನಾದರೂ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಯಾವ ಒಪಿನಿಯನ್ ಕೊಡುತ್ತೆ, ಜೊತೆಗೆ ಅವರ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂಥದ್ದು. ಈಗ ರಾಜ್ಯ ಸರ್ಕಾರದ ನಡೆ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅವರ ಆದೇಶದ ಬಳಿಕ ಮುಂದಿನ ಕ್ರಮಗಳಾಗಬೇಕಾಗಿರುವಂಥದ್ದು. ಮಮತಾ. ಫೈನ್, ಹಾಗೆ ಸಂಪರ್ಕದಲ್ಲಿ ಮುರಳಿ, ವಾಪಸ್ ಬರ್ತೀವಿ.